ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮವನ್ನು ಮಾಡುವಾಗ ಅಜ್ಞಾನಿಯಾದವನು ಸ್ವಾರ್ಥ ಕರ್ಮದಿಂದ ಮತ್ತು ಜ್ಞಾನಿಯಾದವನು ನಿಸ್ವಾರ್ಥ ಕರ್ಮದ ಬಗ್ಗೆ ಹೇಳಿ ನಾನೇ ಮಾಡಿದ್ದು ಅನ್ನೋ ಅಹಂಕಾರ ಪಡಬಾರದು ಅಂತ ಹೇಳ್ತಾನೆ. ಈಗಿನ ಶ್ಲೋಕದಲ್ಲಿ ಜ್ಞಾನಿಗಳು ಯಾವ ರೀತಿ ಕರ್ಮವನ್ನು ಮಾಡ್ತಾರೆ ಅನ್ನೋದನ್ನು ಹೇಳ್ತಾನೆ ಶ್ರೀಕೃಷ್ಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 28ನೇ ಶ್ಲೋಕ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜತೆ. ಈ ಶ್ಲೋಕದ ಅರ್ಥ, ಏ ಮಹಾಬಾಹುವಾದ ಅರ್ಜುನನೇ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಗಳಲ್ಲಿ ತೊಡಗೋದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇವೆರಡೂ ಕರ್ಮಗಳ ವ್ಯತ್ಯಾಸ ತಿಳಿದಿರುತ್ತೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಇಲ್ಲಿ ಮಹಾಬಾಹು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಪರಾಕ್ರಮಿಯಾದ ಅರ್ಜುನನೇ ಅಂತ ಹೇಳಿ ಸಂಬೋಧನೆ ಮಾಡ್ತಾನೆ ಶ್ರೀಕೃಷ್ಣ. ಯಾಕೆ ಅಂದರೆ ಬಲಿಷ್ಠ ತೋಳಿನವನಾದ ನೀನು ಹೇಡಿಯಾಗದೆ ಹೋರಾಡು ಎನ್ನೋ ಭಾವ ಇಲ್ಲಿ ಕಾಣುತ್ತೆ. ಮತ್ತು ಇಲ್ಲಿ ಕರ್ಮಗುಣ ವಿಭಾಗ ಅಂತ ಹೇಳಲಾಗಿದೆ. ಅಂದರೆ ಗುಣ ವಿಭಾಗ ಮತ್ತು ಕರ್ಮ ವಿಭಾಗ ಇವೆರಡುಗಳ ಸತ್ಯವನ್ನು ತಿಳಿದವನು ಜ್ಞಾನಿ ಆಗ್ತಾನೆ, ಅಹಂಕಾರ ಪಡೋದಿಲ್ಲ. ಇಲ್ಲಿ ಯಾವುದೇ ಕರ್ಮ ನಡೆಯುವಾಗ ಗುಣ ವಿಭಾಗವನ್ನು ಮಾಡ್ಬೋದು. ಈಶ್ವರನ ಗುಣಗಳು, ಜೀವನನ ಗುಣಗಳು, ಪ್ರಕೃತಿಯ ಗುಣಗಳು ಅಂದರೆ ಇಂದ್ರಿಯಾದಿಗಳು ಕರ್ಮದಲ್ಲಿ ಪಾಲ್ಗೊಳ್ತವೆ. ಅಂದರೆ ಈ ಕರ್ಮದಲ್ಲಿ ಈಶ್ವರನ ಪಾತ್ರವೂ ಇದೆ, ನಮ್ಮ ಪಾತ್ರವೂ ಇದೆ, ಪ್ರಕೃತಿಯ ಪಾತ್ರವೂ ಇದೆ. 3 ಜನ ಕರ್ಮವನ್ನು ಮಾಡ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಹಸು ಸಾಕುವ ಗೋಪಾಲಕ ಅವನು ಹಾಲನ್ನು ಕರೀತಾನೆ. ಗೋಪಾಲಕ ಹಾಲು ಕರೆದು ಹಸು ಹಾಲನ್ನು ಕರೆಯಿತು, ಕೆಚ್ಚಲು ಹಾಲನ್ನು ಕರೆಯಿತು. ಒಂದೇ ಕರ್ಮ ಇದೆ ಇಲ್ಲಿ. ಆದರೆ ಹಾಲು ಕರೆಯೋದು ಹಸು, ಹಾಲು ಸುರಿಸೋದು ಕೆಚ್ಚಲು, ಹಾಲು ಸುರಿಯುವಂತೆ ಮಾಡೋದು ಆ ಗೋಪಾಲಕ. ಇಲ್ಲಿ 3 ಜನರ ಪಾತ್ರ ಇದೆ. ಇಲ್ಲಿ ಯಾರಿಲ್ಲದಿದ್ದರೂ ಈ ಕರ್ಮ ನಡೆಯೋದಿಲ್ಲ. ಹಾಲು ಕರೆಯುವವನು ಇರಬೇಕು, ಹಸುವೂ ಇರಬೇಕು, ಕೆಚ್ಚಲು ಇರಬೇಕು. ಇಲ್ಲಿ ಹಾಲು ಕರೆಯುವವನಲ್ಲಿ ದೇವರಿದ್ದಾನೆ, ಹಸುವಿನ ಪಾತ್ರದಲ್ಲಿ ಜೀವರಿದ್ದಾರೆ, ಅಂದರೆ ನಾವಿದ್ದೇವೆ. ಕೆಚ್ಚಲಿನ ಭಾಗದಲ್ಲಿ ನಮ್ಮ ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಕೈ ಮುಂತಾದ ಕರ್ಮೇಂದ್ರಿಯಗಳಿವೆ. ಇಲ್ಲಿ ಕರ್ಮೇಂದ್ರಿಯಗಳು ಕರ್ಮ ಮಾಡ್ತವೆ. ಆ ಕರ್ಮೇಂದ್ರಿಯಗಳನ್ನು ಬಳಸಿಕೊಂಡ ಜೀವನು ಕರ್ಮ ಮಾಡ್ತಾನೆ. ಈ ಜೀವನಿಗೆ ಪ್ರೇರಣೆಯಾಗಿ ನೀಡುವುದು ಈಶ್ವರನು ಕರ್ಮ ಮಾಡ್ತಾನೆ. ಒಂದು ಕರ್ಮವಾಗಬೇಕಾದರೆ ದೇವರ ಪಾತ್ರ, ಜೀವನ ಪಾತ್ರ ಮತ್ತು ಜ್ಞಾನ ಕರ್ಮೇಂದ್ರಿಯಗಳ ಪಾತ್ರ ಇರುತ್ತೆ. ಹೀಗೆ ಇದು ಗುಣವಿಭಾಗವನ್ನು ತತ್ವವಿತ್ ಅಂದರೆ ತಿಳಿದವನು ಅಂತ ಹೇಳ್ತಾರೆ. ಇನ್ನು ಕರ್ಮ ವಿಭಾಗ ಅಂದರೆ ಸ್ವತಂತ್ರ ಕರ್ತೃತ್ವ ಈಶ್ವರನಿಗೆ, ಅಶ್ವತಂತ್ರ ಕರ್ತೃತ್ವ ಜೀವನಿಗೆ, ಪ್ರಕೃತಿಯ ಚಿತೆಯಲ್ಲಿ ಕರ್ತೃ ಅಂದರೆ ಪ್ರಕೃತಿಯ ಪರಿಣಾಮಗಳಾದ ಇಂದ್ರಿಯಗಳು ಕೆಲಸ ಮಾಡೋದು. ಕರ್ತೃತ್ವ ಅಂದರೆ ಕ್ರಿಯೆ, ಇದು ಕರ್ಮ ವಿಭಾಗ. ಅಂದರೆ ಪರಮಾತ್ಮನ ಕರ್ತೃತ್ವ ನನ್ನಲ್ಲಿದೆ, ದೇವರು ಮನಸ್ಸು ಮಾಡಿದ್ರಿಂದ ನನ್ನಿಂದ ಈ ಕರ್ಮ ಆಯಿತು ಅಂತ ತಿಳಿತಾನೆ ತತ್ವಜ್ಞಾನಿಯಾದವನು. ತತ್ವಜ್ಞಾನಿ ಅಂದರೆ ವಸ್ತು ಹೇಗಿದೆಯೋ ಹಾಗೇ ತಿಳಿದುಕೊಳ್ತಾನೆ. ಅದು ನಮಗೆ ಹೇಗೆ ತೋರುತ್ತದೆಯೋ ಅದನ್ನೇ ಸತ್ಯ ಅಂತ ಭಾವಿಸೋದಿಲ್ಲ. ಈ ಪ್ರಪಂಚದಲ್ಲಿ ಸತ್ಯ ಬೇರೆ, ತೋರಿಕೆ ಬೇರೆ. ಇವೆರಡೂ ಹೇಗೆ ಒಂದೇ ಆಗಿಬಿಟ್ಟಿದೆ. ಸತ್ಯ ಕಾಣ್ತಿಲ್ಲ, ಮಿಥ್ಯ ಮಾತ್ರ ಕಾಣುವಂತೆ ಇದೆ. ಸಕ್ಕರೆ ಮತ್ತು ಚೆನ್ನಾಗಿರುವ ಬಿಳಿ ಮರಳನ್ನು ಬೆರೆಸಿದರೆ ಹೇಗೋ ಹಾಗೆ. ಇರುವೆಯ ಮುಂದೆ ಅದನ್ನು ಎಸೆದರೆ ಮರಳ ಕಣಗಳನ್ನು ಇರುವೆ ಬಿಡುತ್ತೆ, ಆದರೆ ಸಕ್ಕರೆ ಕಣವನ್ನು ಮಾತ್ರ ಆರಿಸಿಕೊಳ್ಳುತ್ತೆ. ತತ್ವಜ್ಞಾನಿಯಾದವನು ಹಾಗೇನೆ. ಕರ್ಮವನ್ನು ವಿಭಜನೆ ಮಾಡಿದರೆ ಅದರಲ್ಲಿ ಹೊರಗಿನ ಭಾಗ ಮತ್ತು ಒಳಗಿನ ಭಾಗ ಎರಡನ್ನ ನೋಡ್ತಾನೆ. ಹೊರಗೆ ಇರುವುದು ಕರ್ಮ, ಆ ಕರ್ಮದ ಹಿಂದೆ ಇರುವುದು ಗುಣ. ಈ ಗುಣ 3 ವಿಧವಾಗಿ, ಈ ಗುಣಕ್ಕೆ ತಕ್ಕ ಕರ್ಮ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕವೂ ಆಗ್ತಾ ಇರುತ್ತೆ. ಅಜ್ಞಾನಿಯಲ್ಲಿ ಇವೆರಡೂ ಮಿಶ್ರವಾಗಿ ಹೋಗಿದೆ. ಜ್ಞಾನಿಯಾದರೂ ಅದನ್ನು ವಿಭಜನೆ ಮಾಡಿ ಗುಣವನ್ನು ಬೇರೆ, ಕರ್ಮವನ್ನು ಬೇರೆ ಮಾಡ್ತಾನೆ. ಅಜ್ಞಾನಿ ಗುಣಗಳಲ್ಲಿ ತಾದಾತ್ಮ್ಯ ಭಾವವನ್ನು ಪಡೆದು ತಾನು ಮಾಡುತ್ತೇನೆ, ತಾನು ಅನುಭವಿಸುತ್ತೇನೆ ಅಂತ ಭಾವಿಸ್ತಾನೆ. ಜ್ಞಾನಿಯಾದವನು ನಾನು ಸಾಕ್ಷಿ ಅಷ್ಟೇ, ನನ್ನ ಎದುರಿಗೆ ಇವು ಆಗುತ್ತಿದೆ, ನಾನು ಬೇರೆ ಅದೇ ಬೇರೆ ಅಂತ ತಿಳಿದು ಅನಾಸಕ್ತನಾಗಿರ್ತಾನೆ. ಯಾವಾಗ ಒಬ್ಬ ಹೊರಗೆ ಇರುವ ವಿಷಯಗಳನ್ನು ಮತ್ತು ಒಳಗೆ ಇರುವ ಗುಣಗಳಿಗೆ ಸಾಕ್ಷಿಯಾಗಿ ನಿಲ್ಲಬಲ್ಲನೋ ಅವನು ಇನ್ನು ಮೇಲೆ ಅದರಿಂದ ಬಾಧಿತನಾಗೋದಿಲ್ಲ. ನಾವು ಬಾಹ್ಯ ಆಕರ್ಷಣೆಯಲ್ಲಿ ಮುಳುಗಿ ಹೋಗ್ತೇವೆ.
ನಮ್ಮ ದುಃಖ ದುರಿತಗಳೆಲ್ಲ ಇದೇ ಕಾರಣ. ನಾವು ಯಾವಾಗ ಸೆಳೆತದಿಂದ ಹೊರಗೆ ಬಂದು ನಿಲ್ತೇವೋ ಆಗ ಮುಕ್ತರಾಗ್ತೀವಿ ಅಂತಲೇ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.